ನಮಸ್ಕಾರ ಗೆಳೆಯರೇ. ಇವತ್ತು ಜಿಲ್ಲಾ ನ್ಯಾಯಾಲಯದ ತುಮಕೂರು ಡಿಸ್ಟಿಕ್ನಲ್ಲಿ ಇವತ್ತು ಶೀಘ್ರ ಲಿಪಿಗಾರ ಗ್ರೇಡ್ 3 ಹಾಗೂ ಬೆರಳುಚ್ಚುಗಾರ ಹುದ್ದೆಗಳ ಕುರಿತು ಇವತ್ತು ನಾವು ನೋಡ್ತಾ ಇದ್ವಿ. ನಮ್ಮ ಕರಿಯರ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಇದೇ ಥರ ಜಾಬ್ ನ್ಯೂಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ಇವತ್ತು ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ ಹುದ್ದೆಗೆ ಕಾಲ್ಫರ್ ಮಾಡಿರ್ತಾರೆ. 24 ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಇಲ್ಲಿ ಇದ್ರ ಬಗ್ಗೆ ಪೂರ್ಣ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತೀನಿ ಗೆಳೆಯರು ನಿಮಗೆ. ಇಲ್ಲಿ ಇದಕ್ಕೆ ನೀವು ಆನ್ಲೈನ್ ಮುಖಾಂತರನ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಗೆಳೆಯರೆ. ಇದಕ್ಕೆ ಅರ್ಜಿ ದಿನಾಂಕ ಕೊನೆಯ ದಿನಾಂಕ ಬಂದ್ಬಿಟ್ಟು 24/8/2026 ಗೆಳೆಯರದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು. ಸ್ಟೆನೋಗ್ರಾಫರ್ ಶೀಘ್ರ ಲಿಪಿಗಾರ ಗ್ರೇಡ್ 3 ಹಾಗೂ ಬೆರಳುಚ್ಚುಗಾರ ಟೈಪಿಸ್ಟ್ ಹುದ್ದೆಗೆ ಆನ್ಲೈನ್ ಮೂಲಕನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರ ವೆಬ್ಸೈಟ್ ಬಂದ್ಬಿಟ್ಟು ನಾನು ತಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರು. ನಾನು ಇದು ದಿನಾಂಕ 25/7/2026ರಿಂದ 24/8/2026ರವರೆಗೆ 11 ರಾತ್ರಿ 12 ಗಂಟೆ ತನಕ ಇದು ಅರ್ಜಿ ಸ್ಟಾರ್ಟ್ ಇರ್ತದೆ. ಈ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನಾಗಿ ಸಲ್ಲಿಸಬೇಕಾಗ್ತದೆ ಗೆಳೆಯರೆ. ಇವತ್ತು ನಾನು ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಇಲ್ಲಿ ಹುದ್ದೆಗಳ ಸಂಖ್ಯೆ 10 ಹುದ್ದೆಗಳು, ಹೊಸ ಹುದ್ದೆಗಳು 7, ಬ್ಯಾಕ್ಲಾಗ್ ಹುದ್ದೆಗಳು 3 ಇರ್ತಾವೆ ಗೆಳೆಯರೆ. ಅದಕ್ಕೆ ಟೋಟಲ್ ಆಗಿ 10 ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 44,000ದಿಂದ ಹಿಡ್ಕೊಂಡು 83,000 ತನಕ ಇರ್ತದೆ. ಇದಕ್ಕೆ ಆನಂತರ ಗೆಳೆಯರೆ ಇದಕ್ಕೆ ಪರಿಶಿಷ್ಟ ಪಂಗಡ ಗ್ರಾಮೀಣದಲ್ಲಿ ಒಬ್ಬರಿಗೆ ಇರ್ತದೆ ಗೆಳೆಯರೆ. ಇದು ನೋಡ್ಕೋಬಹುದು ನೀವು ಇಲ್ಲಿ. ಆನಂತರ ಪ್ರವರ್ಗ 2Bಯಲ್ಲಿ ಗ್ರಾಮೀಣದಲ್ಲೂ ಕೂಡ ಒಂದು ಪೋಸ್ಟ್ ಇರ್ತದೆ ಗೆಳೆಯರೆ. ಆನಂತರ ಸಾಮಾನ್ಯದಲ್ಲಿ ಅಂಗವಿಕಲರಿಗೆ ಒಂದೇ ಒಂದು ಇರ್ತದೆ ಗೆಳೆಯರೆ. ಅದಕ್ಕೂ ಒಟ್ಟು ಟೋಟಲ್ ಆಗಿ 3 ಇರ್ತದೆ. ಹಿಂಬಾಕಿ ಹುದ್ದೆಗಳ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 3 ಬಾಕಿ ಇರ್ತವೆ ಗೆಳೆಯರೆ. ಆನಂತರ ಹುದ್ದೆಗಳ ವರ್ಗೀಕರಣ ತಿಳಿಸ್ಕೊಡ್ತೀನಿ ಗೆಳೆಯರೆ. ಇಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಒಂದು ಇರ್ತದೆ ಗೆಳೆಯರೆ. ಇಲ್ಲಿ ಟೋಟಲ್ ಆಗಿ ಅಷ್ಟು ಒಂದು ಪೋಸ್ಟ್ ಇರ್ತದೆ ಗೆಳೆಯರೆ. ನಿಮಗೆ ಪ್ರವರ್ಗ 2Aಯಲ್ಲಿ ಕೂಡ 2 ಪೋಸ್ಟ್ಗಳನ್ನ ಕರೀತಾರೆ. ಇತರೆ ಹಾಗೂ ಮಹಿಳೆಯರಿಗೆ ಒಂದು ಇರ್ತದೆ ಗೆಳೆಯರೆ. ಇದು ಪ್ರವರ್ಗ 2Bಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಸಾಮಾನ್ಯ ಅಭ್ಯರ್ಥಿ ಜನರಲ್ದಲ್ಲಿ ಕೂಡ ಮಹಿಳೆಯರಿಗೆ ಒಂದಿರುತ್ತೆ, ಗ್ರಾಮೀಣದಲ್ಲಿ ಕೂಡ ಒಂದಿರ್ತದೆ. ಆನಂತರ ಅಂಗವಿಕಲರಿಗೆ ಒಂದಿರ್ತದೆ. ಟೋಟಲ್ ಆಗಿ ಎಷ್ಟು 3 ಹುದ್ದೆಗಳನ್ನ ಇಲ್ಲಿ ಕರೀತಾರೆ ಗೆಳೆಯರೆ. ಒಟ್ಟು 7 ಹುದ್ದೆಗಳು ಇರ್ತಾವೆ ಗೆಳೆಯರೆ ಇಲ್ಲಿ. ಆನಂತರ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಂದ್ರಪ್ಪ, ಇದಕ್ಕೆ ನೀವು PUC ಪಾಸ್ ಆಗಿರ್ಬೇಕು ಗೆಳೆಯರೆ. ಇದಕ್ಕೆ ನೀವು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು ಗೆಳೆಯರೆ. ಇದಕ್ಕೆ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರ್ಬೇಕು ಗೆಳೆಯರೆ. ಇದಕ್ಕೆ ಶೀಘ್ರ ಲಿಪಿ ಕಲಿಸ್ತಾರೆ, ಅದನ್ನ ನೀವು ಪಾಸ್ ಆಗಿರ್ಬೇಕು ಗೆಳೆಯರೆ. ಇದಕ್ಕೆ ನೀವು ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಗೆಳೆಯರೆ. ನೀವು ಗೆಳೆಯರೆ ಇದ್ರದ್ದು ಆಯ್ಕೆ ಮತ್ತು ಪರೀಕ್ಷೆ ಮತ್ತು ಸಂದರ್ಶನ ಹೆಂಗಿರುತ್ತೆ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರೆ. ನಿಮಗೆ ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 1 ನಿಮಿಷಕ್ಕೆ 120 ಪದಗಳನ್ನು ತಲಾ 5 ನಿಮಿಷಗಳ ಕನ್ನಡ ಮತ್ತು ಇಂಗ್ಲಿಷ್ ಉಕ್ತ ಲೇಖನವನ್ನು ನೀಡುವವರು. ಅದನ್ನು ಅಭ್ಯರ್ಥಿಗಳು 45 ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕಯಂತ್ರದಲ್ಲಿ ಕಂಪ್ಯೂಟರ್ದಲ್ಲಿ ನೀವು ಟೈಪ್ ಮಾಡ್ತಕ್ಕದ್ದು ಗೆಳೆಯರೆ. ಬೆರಳಚ್ಚು ಯಂತ್ರದ ಕೀಲಿಮಣಿಯನ್ನು ಹೋಲುವ ತಂತ್ರಾಂಶವನ್ನು ಗಣಕಯಂತ್ರಗಳಿಗೆ ಅಳವಡಿಸಲಾಗಿದೆ ಗೆಳೆಯರೆ. ನೋಡ್ರಿ, 1 ನಿಮಿಷಕ್ಕೆ 120 ಪದಗಳನ್ನ 5 ನಿಮಿಷಗಳ ಕನ್ನಡ ಮತ್ತು ಇಂಗ್ಲಿಷ್ ಉಕ್ತ ಲೇಖನ ನೀಡುವವರು. ಅದನ್ನು ನೀವು 45 ನಿಮಿಷಗಳ ತನಕ ಬೆರಳಚ್ಚು ಮಾಡ್ತಕ್ಕದ್ದು ಗೆಳೆಯರೆ. ಇದ್ರ ಮೇಲೆ ನಿಮಗೆ ಪರಿಗಣಿಸ್ತಾರ. ಆನಂತರ ಕನ್ನಡ ಮತ್ತು ಆಂಗ್ಲ ಭಾಷಾ ಕೌಶಲ್ಯ ಪರೀಕ್ಷೆಗೆ ತಲಾ ಗರಿಷ್ಠ 100 ಅಂಕ ಇರ್ತವೆ ಗೆಳೆಯರೆ. ಅದಕ್ಕೆ ನಿಗದಿಪಡಿಸಲಾದ ಉತ್ತೀರ್ಣರಾಗಲು ನೀವು ಪಾಸ್ ಆಗಲು ತಲಾ ಕನಿಷ್ಠ 50 ಅಂಕಗಳನ್ನ ಪಡೆಯಲೇಬೇಕು ಗೆಳೆಯರೆ ನೀವು ಅದಕ್ಕೆ. ಆನಂತರ ನಿಗದಿಪಡಿಸಲಾದ ವಿದ್ಯಾರ್ಥಿ ಪರೀಕ್ಷೆಗಳಲ್ಲಿನ ಮತ್ತು ಕೌಶಲ್ಯ ಪರೀಕ್ಷೆಗಳ ಒಟ್ಟು ಅಂಕಗಳನ್ನ ಶೇಕಡಾವಾರು ಮೊತ್ತದ ಆಧಾರದ ಮೇಲೆ ಮೀಸಲಾತಿ ಅನುಗುಣವಾಗಿ 1 ಹುದ್ದೆಗೆ 5 ಅಭ್ಯರ್ಥಿಗಳನ್ನ ತಲಾ 1:5 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಕರೀತಾರೆ ಗೆಳೆಯರೆ. ಇದಕ್ಕೆ 1 ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರಂತ ಗೆಳೆಯರೆ. ಆನಂತರ ಸಂದರ್ಶನಕ್ಕೆ 1:5 ಅನುಪಾತದಲ್ಲಿ ಯಾರು ಬರ್ತೀರಿ ಅವ್ರನ್ನ ಸಂದರ್ಶನಕ್ಕೆ ಕರೀತಾರಂತ ಗೆಳೆಯರೆ. ನಾವು ಸಂದರ್ಶನವು 5 ಅಂಕಗಳನ್ನ ಒಳಗೊಂಡಿರ್ತೀವಿ ಗೆಳೆಯರೆ. ಅದಕ್ಕೆ ನೋಡ್ರಿ, ಸಂದರ್ಶಕ ಇಂಟರ್ವ್ಯೂ ಯಾರು ಹೋಗ್ತಾರಲ್ಲ, ಇಂಟರ್ವ್ಯೂ ಟೈಮ್ದಾಗ ನಿಮ್ಗೆ ಟೋಟಲ್ ಆಗಿ ಎಷ್ಟು 5 ಅಂಕಗಳನ್ನ ಕೊಡ್ತಾರೆ ನಿಮಗಲ್ಲಿ. ನಂತರ ಬೆರಳಚ್ಚುಗಾರ ಹುದ್ದೆಗಳು ತಿಳಿಸ್ಕೊಡ್ತೇನೆ. ಬೆರಳಚ್ಚುಗಾರ ಅಂದ್ರೆ ಟೈಪಿಸ್ಟ್ ಗೆಳೆಯರೆ. ಇದಕ್ಕೆ ಹುದ್ದೆಗಳ ಸಂಖ್ಯೆ 14, ಹೊಸ ಹುದ್ದೆಗಳು 13 ಪ್ಲಸ್ ಬ್ಯಾಕ್ಲಾಗ್ ಹುದ್ದೆ ಹೊಂದಿದ ಗೆಳೆಯರೆ. ಅದಕ್ಕೆ
ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 34,000ರಿಂದ ಹಿಡ್ಕೊಂಡು 67,000 ತನಕ ಇದಕ್ಕೆ ಪೇಮೆಂಟ್ ಇರ್ತದೆ ಗೆಳೆಯರೆ ಇದಕ್ಕೆ. ಆಮೇಲೆ ಹಿಂಬಾಕಿ ಹುದ್ದೆಗಳ ಇದು ಪ್ರವರ್ಗ 2B ಅವರಿಗೆ ಅಂಗವಿಕಲರಿಗೆ ಒಂದೇ ಒಂದು ಪೋಸ್ಟ್ ಇರ್ತದೆ, ಒಂದೇ ಒಂದು ಪೋಸ್ಟ್ ಅದ ನೋಡ್ರಿ. ಅವರು ಸಹ ಹಾಕ್ಬೋದು ಈ ಅಪ್ಲಿಕೇಶನ್ ಅನ್ನ, ಹ್ಯಾಂಡಿಕ್ಯಾಪ್ ಇದ್ದವರು. ಆನಂತರ ಈ ಹುದ್ದೆಗಳ ವರ್ಗೀಕರಣ ತಿಳಿಸ್ಕೊಡ್ತಾನೆ ಇದರಲ್ಲಿ ನಿಮ್ಗೆ ಗೆಳೆಯರೆ. ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಒಂದಿದೆ ಗೆಳೆಯರೆ, ಇದಕ್ಕೆ ಗ್ರಾಮೀಣದಲ್ಲಿ ಒಂದಿದೆ, ಟೋಟಲ್ ಆಗಿ 2 ಪೋಸ್ಟು. ಆನಂತರ ಪ್ರವರ್ಗ 1 ಇತರೆ ಜನರಲ್ದಲ್ಲಿ ಕೂಡ ಒಂದೇ ಒಂದಿದೆ. ಪ್ರವರ್ಗ 2A ಮತ್ತು ಇತರೆಯಲ್ಲಿ ಒಂದಿದೆ, ಮಹಿಳೆಯರಿಗೆ ಸಹ ಒಂದಿಲ್ಲಿ 2 ಪೋಸ್ಟ್ ಇರ್ತದೆ ಗೆಳೆಯರಲ್ಲಿ. ಆನಂತರ ಪ್ರವರ್ಗ 2B ಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಪ್ರವರ್ಗ 3A ಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆಮೇಲೆ ಜನರಲ್ ಕ್ಯಾಟಗರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇತರದಲ್ಲಿ 1 ಇರ್ತದೆ, ಮಹಿಳೆಯರಿಗೆ 2, ಆನಂತರ ಗ್ರಾಮೀಣದಲ್ಲಿ 2, ಅಂಗವಿಕಲರಿಗೆ 1, ಟೋಟಲ್ ಆಗಿ ಎಷ್ಟು 6 ಪೋಸ್ಟ್ ಅನ್ನು ಹೊಂದಿರ್ತಾರ. ಟೋಟಲ್ ಆಗಿ 13 ಪೋಸ್ಟ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಗೆಳೆಯರೆ ನೋಡ್ರಿ. ಇದಕ್ಕೂ ಸಹ PUC ನೀವು ಪಾಸ್ ಆಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ಹೊಂದಿರಲೇಬೇಕು ಗೆಳೆಯರೆ ಇದಕ್ಕೆ ನೀವು. ಆ ನಂತರ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಗೆಳೆಯರೆ ಇಲ್ಲಿ ತಿಳ್ಕೊರಿ, ಬೆರಳಚ್ಚು ಪರೀಕ್ಷೆಯಲ್ಲಿ ನೀವು ಕಂಪಲ್ಸರಿ ಆಗಿ ಪಾಸ್ ಆಗಿರಲೇಬೇಕು ಗೆಳೆಯರೆ ನೀವು. ಆದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬಹುದು. ಆ ನಂತರ 12ನೇ ತರಗತಿಯ ಅಂಕಗಳ ಶ್ರೇಣಿಯಲ್ಲಿ ಗ್ರೇಡ್ ಅನ್ನು ಅಂಕಗಳಾಗಿ ಪರಿವರ್ತಿಸಿ ಆ ನಂತರ ಗೆಳೆಯರೆ ನಿಗದಿಪಡಿಸಿದ ಕೊನೆಯ ದಿನಗಳ ಸೆಕ್ಷನ್ ಪದಕಗಳನ್ನು ಪಡೆದುಕೊಳ್ಳಬೇಕು ಗೆಳೆಯರೆ ನೀವು ಇದಕ್ಕೆ. ಆ ನಂತರ ಗೆಳೆಯರೆ ಇದಕ್ಕೆ ಬೆರಳಚ್ಚುಗಾರರ ಹುದ್ದೆಗಳಿಗೆ ಆಯ್ಕೆ ವಿಧಾನ ಹೆಂಗಿರುತ್ತೆ ತಿಳಿಸ್ಕೊಡ್ತೀನಿ ಗೆಳೆಯರೆ ಇದಕ್ಕೆ ಪರೀಕ್ಷೆ ಮತ್ತು ಇದಕ್ಕೂ ಸಹ ಸಂದರ್ಶನ ಇರ್ತದೆ ಗೆಳೆಯರೆ. ನೇಮಕಾತ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 15 ನಿಮಿಷಗಳ ಕನ್ನಡ ಮತ್ತು 15 ನಿಮಿಷಗಳ ಇಂಗ್ಲಿಷ್ ಯುಕ್ತ ಲೇಖನವನ್ನು ನೀಡುವವರು. ಅದನ್ನ ಅಭ್ಯರ್ಥಿಗಳು ವಿಶೇಷ ತಂತ್ರಾಂಶ ಗಣಕಯಂತ್ರದ ಬೆರಳಚ್ಚು ಮಾಡ್ತಕ್ಕಂಥ ಗೆಳೆಯರೆ ನೀವು ನೋಡ್ರಿ. ಅವ್ರ ನಿಮಗೆ ಪರೀಕ್ಷಕರು 15 ನಿಮಿಷಗಳು ಕನ್ನಡ ಮತ್ತು ಇಂಗ್ಲಿಷ್ ಕೊಡ್ತಾರೆ. ನೀವು ಎರಡತ್ರ ಯಾವ್ದು ಬೇಕಾದ್ರೆ ತಗೊಳ್ಬಹುದು. ಅದನ್ನ ನೀವು ಅಭ್ಯರ್ಥಿಗಳು ವಿಶೇಷ ತಂತ್ರಾಂಶದ ಮೂಲಕ ಬೆರಳಚ್ಚನ್ನ ಮಾಡ್ತಕ್ಕಂಥ ಗೆಳೆಯರೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತದೆ? ಇದಕ್ಕೆ ಕನ್ನಡ ಮತ್ತು ಆಂಗ್ಲ ಭಾಷಾ ಕೌಶಲ್ಯ ಪರೀಕ್ಷೆ ತಲಾ ಗರಿಷ್ಠ 100 ಅಂಕಗಳು ಇರ್ತದೆ ಗೆಳೆಯರೆ ಇದಕ್ಕೆ ನೀವು ಪಾಸ್ ಆಗಕ್ಕೆ ಎಷ್ಟು ಬೇಕಂದ್ರೆ ಇದಕ್ಕೆ 50 ಅಂಕಗಳನ್ನ ಪಡೆದುಕೊಳ್ಳಬೇಕು ಗೆಳೆಯರೆ ನೀವು ಪಾಸ್ ಆಗಕ್ಕ. ಆ ನಂತರ ಇದಕ್ಕೆ ನಿಗದಿಪಡಿಸಲ ವಿದ್ಯಾರ್ಥಿ ಪರೀಕ್ಷೆಗಳನ್ನ ಮತ್ತು ಕೌಶಲ್ಯ ಪರೀಕ್ಷೆಗಳ ಒಟ್ಟು ಅಂಕಗಳು ಶೇಕಡಾವಾರು ಮೊತ್ತದ ಮೀಸಲಾತಿ ಅನುಗುಣವಾಗಿ ಒಂದು ಹುದ್ದೆಗೆ ಗೆಳೆಯರೆ ಇದಕ್ಕೆ ನೋಡ್ರಿ ಅವಾಗ ತಿಳಿಸ್ಕೊಟ್ಟಿದೆ. ಒಂದು ಹುದ್ದೆಗೆ 1:5 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರಿತಾರಂತ. ಇದಕ್ಕೆ ಇಂಟರ್ವ್ಯೂಗೆ 5 ಮಾರ್ಕ್ಸ್ ಇರ್ತದೆ ಗೆಳೆಯರೆ ಇದಕ್ಕೆ ಕಂಪಲ್ಸರಿ ಆಗಿ ನೋಡ್ರಿ. ಎರಡಕ್ಕೂ ಸೇಮ ಕೊಟ್ಟಾನ. ಆಮೇಲೆ ಇದಕ್ಕೆ ಮೇಲಿನ ಎಲ್ಲ ಹುದ್ದೆಗಳಿಗೆ ವಯೋಮಿತಿಯನ್ನು ಸಹ ಹೆಚ್ಚಿಗೆ ಮಾಡ್ಯಾನ ಗೆಳೆಯರೆ ಇದಕ್ಕೆ. ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ನೋಡ್ರಿ ಗೆಳೆಯರೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 + 5 ವರ್ಷ ಗೆಳೆಯರೆ 40 ವರ್ಷ ಇದಕ್ಕೆ ಕೊಟ್ಟಿದ್ದಾರೆ ಗೆಳೆಯರೆ. ಸಾಮಾನ್ಯ ವರ್ಗದವ್ರಿಗೆ ಎಷ್ಟು 40. ಆ ನಂತರ ಗೆಳೆಯರೆ ಪ್ರವರ್ಗ 2A 2B 3A 3B ಯಲ್ಲಿ 38 ವರ್ಷ ಕೊಟ್ಟಾರ ಗೆಳೆಯರೆ ಇದಕ್ಕೆ ಪ್ಲಸ್ 5 ವರ್ಷ ಕೊಟ್ಟಾನ ಇದಕ್ಕೆ ನೋಡ್ರಿ. ಪ್ಲಸ್ 5 ವರ್ಷ ಕೊಟ್ಟಾನ ಇದಕ್ಕೆ ಟೋಟಲ್ ಆಗಿ ಎಷ್ಟಾತಂದ್ರೆ 43 ನೋಡ್ರಿ. 43 ವರ್ಷ ಕೊಟ್ಟಾನ ಇದಕ್ಕೆ ಗೆಳೆಯರೆ. ಆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರವರೆಗೆ 40 ಕೊಟ್ಟಾನ, 40 ವರ್ಷ ಇರ್ತದೆ. ಪ್ಲಸ್ 5 ವರ್ಷ ಎಕ್ಸ್ಟ್ರಾ ಕೊಟ್ಟಾನ ಇದಕ್ಕೆ ಟೋಟಲ್ ಆಗಿ ಬಂತು 45 ವರ್ಷ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಇದಕ್ಕೆ ವಯೋಮಿತಿಯನ್ನ ಹೆಚ್ಚಿಗೆ ಮಾಡಿರ್ತಾನೆ ಗೆಳೆಯರೆ ಇದಕ್ಕೆ ನೋಡ್ರಿ. ಅಪ್ಲಿಕೇಶನ್ ಹಾಕ್ರಿ ಗೆಳೆಯರೆ ಇದಕ್ಕೆ. ಆ ನಂತರ ಇದಕ್ಕೆ ಸರ್ಕಾರಿ ಸೇವೆಯಲ್ಲಿರುವ ವಿಧವರಿಗೆ, ಮಾಜಿ ಸೈನಿಕರು ಹಾಗೂ ಅಂಗವಿಕಲರಿಗೆ ಕರ್ನಾಟಕ ಸಿವಿಲ್ ಸೇವೆಗಳ ನೇಮಕಾತಿ ಪ್ರಕಾರ ಅನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು ಗೆಳೆಯರೆ. ಅವ್ರಿಗೂ ಸಹ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗ್ತದೆ ಗೆಳೆಯರೆ ಇದಕ್ಕೆ. ಗೆಳೆಯರಿಗೆ ಅಪ್ಲಿಕೇಶನ್ಗೆ ಎಷ್ಟು ಶುಲ್ಕ ಇದೆ ಅಂತ ತಿಳಿಸ್ಕೊಡ್ತೀನಿ ಗೆಳೆಯರೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಕಾಸ್ಟ್ದವ್ರಿಗೆ ಎಷ್ಟು ಶುಲ್ಕ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ. ಪ್ರವರ್ಗ 2A ಹಾಗೂ 2B ಮತ್ತು 3B ಸಾಮಾನ್ಯ ವರ್ಗದವರಿಗೆ ಎಷ್ಟು 200 ಇರ್ತದೆ ಗೆಳೆಯರೆ ಇದಕ್ಕೆ. ಆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ವಿನಾಯಿತಿನ ಕೊಟ್ಟಿರೋದಿಲ್ಲ ಗೆಳೆಯರೆ ಇದಕ್ಕೆ ನೋಡ್ರಿ. ಆ ನಂತರ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ನೋಡ್ರಿ. ಇದನ್ನ ಲಿಂಕ್ ನನ್ನ ಕೆಳಗಡೆ ನನ್ನ ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ. ಅದನ್ನ ನೀವು ಹೋಗಿ ಕ್ಲಿಕ್ ಮಾಡ್ಕೋಬೇಕಾದ್ರೆ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೋಟ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ UPI QR ಕೋಡ್ ಸೌಲಭ್ಯದ ಪಾವತಿಸ್ತಕ್ಕದ್ದು ಗೆಳೆಯರೆ ನೋಡ್ರಿ. ಎಲ್ಲ ಆನ್ಲೈನ್ ಮುಖಾಂತರ ನೀವು ಅದನ್ನ ಚಲನನ ಕಟ್ಟಬೇಕಾದ. ಶುಲ್ಕ ಭರಿಸಿದ ನಂತರ ತಕ್ಷಣವೇ ವೆರಿಫೈ ಮಾಡಿಕೊಳ್ಳೋದು ಕಡ್ಡಾಯವಾಗುತ್ತೆ ಗೆಳೆಯರೆ. ಪೇಮೆಂಟ್ ಆದ ನಂತರ ನೀವು ಕಂಪಲ್ಸರಿ ಆಗಿ ವೆರಿಫೈನ ಮಾಡ್ರಿ ಗೆಳೆಯರೆ ಇದಕ್ಕೆ ನೀವು ಕಂಪಲ್ಸರಿ ಆಗಿ.
ಆ ನಂತರ ಗೆಳೆಯರೆ ನೀವು ಪೇಮೆಂಟ್ ಮಾಡುವಾಗ ಹುಷಾರಾಗಿ ಮಾಡ್ರಿ. ನಿಮ್ಮ ರಿಜಿಸ್ಟರ್ ಸಂಖ್ಯೆಯನ್ನ ತಗೊಂಡು ನೀವು ಹಾಕ್ರಿ. ಆ ಥರ ಏನಾದರೂ ಒಂದೇ ಒಂದು ಅಕ್ಷರ ಏನಾದರೂ ಮಿಸ್ಟೇಕ್ ಆಯ್ತು ಅಂದ್ರೆ ಅವರು ಪೇಮೆಂಟ್ ಮಾಡಿದ್ರಪ್ಪ ಅಂದ್ರೆ ಪೇಮೆಂಟ್ ನೀವು ಅಮೌಂಟ್ ನಿಮಗೆ ವಾಪಸ್ ಹಾಕಂಗಿಲ್ಲ ಅಂತೇಳಿ ಮೊದಲನೇದಾಗಿ ತಿಳಿಸ್ಕೊಟ್ಟಿದ್ದಾರೆ ಗೆಳೆಯರೆ. ಇದಕ್ಕೆ ನೀವು ನಂತರ ಗೆಳೆಯರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ಏನಂತ ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ನಿಮಗೆ ಇಮೇಲ್ ಐ ಡಿ ಇರಬೇಕು ಗೆಳೆಯರೆ. ಅದಕ್ಕೆ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಡ್ರಿ. ಇಮೇಲ್ ಐ ಡಿ ಆ ನಂತರ ನಿಮ್ಗೆ ಒಂದು ಫೋಟೋ ಬೇಕು ಗೆಳೆಯರೆ. ಅದಕ್ಕೆ ಆಮೇಲೆ ಸಹಿ, ಆನಂತರ ಅಭ್ಯರ್ಥಿಯು ಕಪ್ಪು ಪೆನ್ನಿನಲ್ಲಿ ಅಂದ್ರೆ ಬ್ಲ್ಯಾಕ್ ಪೆನ್ ಇರ್ತದಲ್ಲ ಅದನ್ನ ಸಹಿ ಮಾಡಿರ್ಬೇಕು ನೋಡ್ರಿ ಅದೆಲ್ಲ. ಹಾಗೂ ಅದೇ ರೀತಿ ಅದನ್ನ 2.5 ಸೆಂಟಿಮೀಟರ್ ಉದ್ದ, 7.5 ಸೆಂಟಿಮೀಟರ್ ಅಗಲವಾಗಿರ್ಬೇಕು ಮತ್ತು 25 ಕೇಬಲ್ ಅಳತೆಯಾಗಿ ಒಳಗಿರ್ಬೇಕು ಗೆಳೆಯರೆ ಅದ. ಹಾಗೂ ಅದು JPG ಅಲ್ಲಿ ನಮ್ಮಲ್ಲಿ ಇರ್ಬೇಕು ಗೆಳೆಯರೆ ನೀವು. ಆ ನಂತರ ಅದು ಅಪ್ಲೋಡ್ ಆಕೈತಿ ಆನ್ಲೈನ್ದೊಳಗೆ. ಆ ನಂತರ ಗೆಳೆಯರೆ ಇದಕ್ಕೆ ನೀವು ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ, ಇದ್ರ ಬ್ಯಾಕ್ಗ್ರೌಂಡ್ ಯಾವ್ದು ಕಲರ್ ಅಲ್ಲಿ ಇರ್ಬೇಕಂದ್ರೆ ಗೆಳೆಯರೆ ವೈಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರ್ಬೇಕು ಗೆಳೆಯರೆ. ಇದಕ್ಕೆ ನೋಡ್ರಿ ಇದಕ್ಕೆ ಫೋಟೋ ಏನು ಅಪ್ಲೋಡ್ ಮಾಡ್ತಿರಲ್ಲ ಅದನ್ನ ನೀವು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಅದನ್ನೇ ನೀವು ಅಪ್ಲೋಡ್ ಮಾಡ್ತಕ್ಕದ್ದು ಗೆಳೆಯರೆ ಇಲ್ಲಿ. ಆ ನಂತರ ಗೆಳೆಯರೆ ನೀವು ಯಾವುದೇ ಕಾರಣಕ್ಕೂ ನೀವೇನು ಫೋಟೋ ಅನ್ಸಿರ್ತಿರಲ್ಲ ಫೋಟೋದ ಮೇಲೆ ಯಾವುದೇ ರೀತಿ ಸಿಗ್ನೇಚರ್ ಆಗು ಏನೂ ಇರಬಾರ್ದು. ನಿಮ್ಮ ಫೋಟೋ ಮಾತ್ರನೇ ಇರ್ಬೇಕು ಗೆಳೆಯರೆ. ಸ್ಕ್ಯಾನ್ ಮಾಡಿದಾಗ ಅರ್ಜಿ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ನಿಮ್ಮ ಫೋಟೋ ಮಾತ್ರ ಇರಬೇಕು. ಫೋಟೋದ ಮೇಲೆ ಸಿಗ್ನೇಚರ್ ಮಾಡೋದಾಗ್ಲಿ ಯಾವುದೇ ರೀತಿ ಮಾರ್ಕ್ ಇರಬಾರ್ದು ಗೆಳೆಯರೆ. ಕ್ಲೀನ್ ಆಗಿ ನೀಟಾಗಿರ್ಬೇಕು ಗೆಳೆಯರೆ ಇದಕ್ಕೆ. ಆ ನಂತರ ಈ ಅರ್ಜಿಯ ಕೊನೆಯ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ 24/8/2026 ಇರ್ತದೆ ಗೆಳೆಯರೆ. ಇದಕ್ಕೆ ನೋಡ್ರಿ ಯಾರ್ಯಾರ ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಯಾರು ಇದ್ರಿ ಅವ್ರ ಅಪ್ಲಿಕೇಶನ್ ನಾನು ಹಾಕ್ಬೋದು ಗೆಳೆಯರೆ. ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕನ್ನು ಕ್ಲಿಕ್ ಮಾಡಿರಿ. ಅಥವಾ ನಿಮ್ಮಲ್ಲಿ ಯಾರೋ ಸ್ಟೆನೋಗ್ರಾಫರ್ ಟೈಪಿಸ್ಟ್ ಅದು ಕಲ್ತಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಆಗೋ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ. ಆ ನಂತರ ಇದಕ್ಕೆ ದಾಖಲೆ ಎಲ್ಲ ಅಭ್ಯರ್ಥಿಗಳು ಪರೀಕ್ಷಾ ಸಂದರ್ಶನ ದಾಖಲೆ ತರಬೇಕಾದ ದಾಖಲೆಗಳನ್ನ ತಿಳಿಸ್ಕೊಡ್ತೀನಿ ಗೆಳೆಯರೆ. ನೋಡ್ರಿ ಆನ್ಲೈನ್ ಸಲ್ಲಿಸಲಾದ ಅರ್ಜಿ ಪ್ರತಿ, ಶುಲ್ಕ ಪಾವತಿಸಿದ ರಸೀದಿ ಗೆಳೆಯರೆ. ಶುಲ್ಕ ಪಾವತಿಸಿದ ರಸೀದಿಯನ್ನು ಯಾವತ್ತೂ ಕಳಿಬೇಡ ಗೆಳೆಯರೆ ನೀವು. ಅಂಕಪಟ್ಟಿ SSLC ಅಂಕಪಟ್ಟಿ, ದ್ವಿತೀಯ ಅಂಕಪಟ್ಟಿ ಹಾಗೂ ಬೆರಳಚ್ಚು ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಬೆರಳಚ್ಚು ಪರೀಕ್ಷೆಗೆ ಅಂಕಪಟ್ಟಿ ಅಥವಾ ತತ್ಸಮ ಪರೀಕ್ಷಾ ಅಂಕಪಟ್ಟಿಯನ್ನು ನೀವು ಹಿರಿಯ ಶ್ರೇಣಿ ಕನ್ನಡ ಮತ್ತು ಆಂಗ್ಲ ಭಾಷೆ ಬೆರಳಚ್ಚುಗಾರರು ಮಾಡಿರ್ತಿರಲ್ಲ ಅದನ್ನ ಸರ್ಟಿಫಿಕೇಟ್ ನೀವು ಒಯ್ಯಬೇಕಾಗ್ತದೆ. ಆ ನಂತರ ಶೀಘ್ರ ಲಿಪಿಗಾರ ಏನಾದ್ರು ನೀವು ಹಾಕಿದ್ರಂದ್ರೆ ಅದಕ್ಕೂ ಸಹಿತ ಹಿರಿಯ ಶ್ರೇಣಿ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷಾ ಅಂಕಪಟ್ಟಿ ಮತ್ತು ಹಿರಿಯ ಶ್ರೇಣಿ ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿ ಪರೀಕ್ಷೆಗಳ ಅಂಕಪಟ್ಟಿಯನ್ನು ನೀವು ಒಯ್ಯಲೇಬೇಕಾಗಿದೆ ಗೆಳೆಯರೆ. ಇದಕ್ಕೆ ನೋಡ್ರಿ ಇಷ್ಟ ಅಪ್ಲಿಕೇಶನ್ ಇದೆ. ಇದಕ್ಕೆ ಇದು ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ. ಅದನ್ನ ಎಲ್ಲರೂ ಹೋಗಿ ಅಪ್ಲಿಕೇಶನ್ ಹಾಕಂತ ತಿಳಿಸ್ಕೊಡ್ತೀನಿ ನಿಮ್ಗೆ ಗೆಳೆಯರೆ. ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಯಾರಿದ್ರೆ ಈ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಗೆಳೆಯರೆ ನೀವು. ಈ ಅರ್ಜಿ ನಿಮ್ಗೇನೋ ಹಾಕೋದು ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೆಳೆಯರೆ. ನಾನು ಅದನ್ನು ಸಹ ತಿಳಿಸ್ಕೊಡ್ತೀನಿ ಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿ. ಇದೇ ಥರ ಮಾಹಿತಿಯಾಗಿ ನಮ್ಮ ಕರಿಯರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಹೊಸ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಗೆಳೆಯರೆ ನಿಮ್ಗೆ. ಇವತ್ತಿನ ಜಾಬ್ ನ್ಯೂಸ್ ನಿಮಗೆ ಇಷ್ಟ ಆಗಿ ತಿಳ್ಕೊಡ್ತೀನಿ.